ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನೆಲ್ ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಹೋಮ್ ಮೇಡ್ ಸೋಪನ್ನು ಮಾಡ್ತಾ ಇದೆ. ಸರಿ, ಹಾಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಪ್ರಗತಿಗೆ ಸಮ್ಮರಲ್ಲಿ ಸ್ಕೂಲ್ ಸ್ಟಾರ್ಟ್ ಆದ್ರಿಂದ ಫುಲ್ಲು ಒಂಥರ ಸ್ಕಿನ್ ಫುಲ್ ಡಾರ್ಕ್ ಆಗಿಬಿಟ್ಟಿದೆ. ಸೊ ಸ್ಕಿನ್ ಫುಲ್ಲು ಡಾರ್ಕ್ ಆಗೋಗಿತ್ತಲ್ಲ, ಸರಿ ಏನಾದರೂ ಹೋಮ್ ಮೇಡ್ ಮಾಡೋಣ ಅಂತ ಅಂದ್ಕೊಂಡೆ. ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಯಾಕೆಂದರೆ ಮಕ್ಕಳಿಗೆ ನಾವು ಯಾವುದೇ ಒಂದು ಪ್ಯಾಕೋ ಅಥವಾ ಸ್ಕ್ರಬ್ಬೋ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಸೋಪನ್ನೇ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಸೋಪ್ ಹೇಗೆ ಮಾಡ್ಬೋದು ಅಂತ, ಎಸ್ಪೆಷಲಿ ಚಿಕ್ಕ ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ. ಸೋಪ್ ಮಾಡೋದಕ್ಕೆ ನಾನಿಲ್ಲಿ ಪಿಯರ್ ಸೋಪನ್ನು ತರಿಸಿದ್ದೀನಿ. ಇದು ಬಂದ್ಬಿಟ್ಟು 47 ರುಪೀಸ್ ಅನಿಸುತ್ತೆ, 47 ರೂಪಾಯಿ. ಇದರಲ್ಲಿ ನಮಗೆ ಒಂದು 3 ಸೋಪ್ ಆದರೂ ಆಗುತ್ತೆ ಮಕ್ಕಳಿಗೆ ಅಲ್ವಾ. ನಿಮಗೆ ಬೇಸಿಗೆ ಕಾಲ ಅಂತ ಅಂದರೆ ಬೇವಿನ ಸೊಪ್ಪಿಂದಾದರೂ ಮಾಡ್ಕೋಬೋದು. ಇವಾಗ ನಾನು ಟ್ಯಾನ್ಗೋಸ್ಕರ ಕಾಫಿ ಪೌಡರ್ ಮಾಡ್ತಾಯಿದ್ದೀನಿ. ಆಮೇಲೆ ಒಂದು ಟೊಮೊಟೋದು ಮಾಡ್ತಾಯಿದ್ದೀನಿ. 2 ಥರ ಮಾಡ್ತೀನಿ, ನನಗೂ ಅವಳಿಗೆ ಇಬ್ರಿಗೂ ಆಗುತ್ತೆ. ಸೊ ಇದನ್ನು ಫಸ್ಟ್ ಎಲ್ಲ ಚೆನ್ನಾಗಿ ತುರ್ಕೊಳ್ಳೋಣ, ಇಲ್ಲಾಂದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ರೂ ಆಗುತ್ತೆ. 2 ಸೋಪ್ ತರಿಸಿದ್ದೀನಿ. ಮಕ್ಳಿಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ಟ್ರೈ ಮಾಡಿ, ನೀವು ಯಾರಾದರೂ ಟ್ರೈ ಮಾಡೋ ಹಾಗಿದ್ರೆ. ಇಲ್ಲಿ ನಾನು ಸೋಪ್ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈಗ ನಾನು ಪಿಯರ್ ಸೋಪನ್ನು ತೊಗೊಂಡಿದ್ದೀನಿ 2. ಹಾಗೆ ಟೊಮೊಟೋನ ಚೆನ್ನಾಗಿ ಈ ಥರ ತುರಿದು ಇಟ್ಕೋತೀನಿ. ಇದೇ ಥರ ನೀವು ಟೊಮೊಟೊ ಸೋಪ್ ಆದರೂ ಮಾಡ್ಕೋಬೋದು, ಇಲ್ಲಾಂದರೆ ಪೊಟ್ಯಾಟೊ ಆಲೂಗೆಡ್ಡೆ ಕೂಡ ಇದೇ ಥರ ತುರಿದ್ಬಿಟ್ಟು ಅದರ ರಸನೆಲ್ಲ ತೆಗೆದುಬಿಟ್ಟು ಅದ್ರದ್ದು ಕೂಡ ಮಾಡ್ಕೋಬೋದು. ಟೊಮೊಟೊ ಬಂದುಬಿಟ್ಟು ಸ್ಕಿನ್ ವೈಟ್ನಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಪೊಟ್ಯಾಟೊ ಕೂಡ. ಟೊಮೊಟೊದಲ್ಲಿ ಪಿಂಪಲ್ಸ್ ಏನಾದರೂ ಆಗಿದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಸೊ ಅದ್ರಲ್ಲಿ ಸಿಟ್ರಿಕ್ ಇದಿರುತ್ತಲ್ಲ, ಸೊ ಹಾಗಾಗಿ ನಾನು ಇದು ನನಗೋಸ್ಕರ ಮಾಡ್ಕೋತಾ ಇದ್ದೀನಿ. ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಕಾಫಿದು ಮಾಡಿದ್ದೆ. ಇದೇ ಥರ ಮಕ್ಕಳಿಗೆ ಬೆಸ್ಟ್ ಅಂತಂದರೆ ಬೇವಿನ ಸೊಪ್ಪಿನ ಸೋಪು. ಅದು ಮಾತ್ರ ತುಂಬ ಒಳ್ಳೆಯದು, ಯಾಕೆಂದರೆ ಎವ್ರಿ ಡೇ ಸ್ಕೂಲ್ಗೆ ಹೋಗಿ ಮನೆಗೆ ಬರ್ತಾರಲ್ವ, ಅದರಲ್ಲಿ ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು, ತುಂಬ ಯೂಸ್ ಇದೆ ಅದರಲ್ಲಿ. ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಸೋಪನ್ನು ನಾನು ಹೀಗೆ ಸಣ್ಣ ಸಣ್ಣಗೆ ಸ್ಲೈಸಾಗಿ ಕಟ್ ಮಾಡ್ಕೋತೀನಿ. ಪಿಯರ್ ಸೋಪು ತುಂಬ ಸಾಫ್ಟಾಗಿರೋದ್ರಿಂದ ಆರಾಮಾಗಿ ಕಟ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ತುರ್ಕೋಬೋದು. ಸೋಪನ್ನ ಕೂಡ ನೀವು ಕ್ಯಾರೆಟ್ ತುರಿತೀವಲ್ಲ ಆ ಥರ ತುರಿಬೋದು. ಟೊಮೊಟೊ ರಸ ಎಲ್ಲ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತೀನಿ, ಈಸಿಯಾಗಿ ಮೆಲ್ಟ್ ಆಗುತ್ತೆ. ಇದೇ ಥರ ನೀವು ಪ್ಯೂರ್ ಸ್ಯಾಂಡಲ್ವುಡ್ ಪೌಡರ್ ಎಲ್ಲ ಸಿಗುತ್ತೆ. ಆ ಸ್ಯಾಂಡಲ್ವುಡ್ ಪೌಡರನ್ನು ಕೂಡ ಹಾಕ್ಕೊಂಡು ಅದೇ ಥರ ಸೋಪನ್ನು ಮಾಡ್ಬೋದು. ಘಮನೂ ಚೆನ್ನಾಗಿರುತ್ತೆ, ಹಾಗೆ ಪಿಂಪಲ್ಸ್ಗೆ ತುಂಬ ಒಳ್ಳೆಯದು ಸ್ಯಾಂಡಲ್ವುಡ್ ಪೌಡರ್ ಹಾಕಿ ಮಾಡಿರೋ ಸೋಪು. ಇದ್ರ ಜೊತೆಗೆ ಇನ್ನು ನೀವು ಮಾಡ್ತೀನಿ ಅಂತ ಅಂದರೆ ಕಡಲೆ ಹಿಟ್ಟಿನ ಸೋಪನ್ನು ಕೂಡ ಮಾಡ್ಕೋಬೋದು. ಹಾಗೆ ನೀವು ರೈಸ್ ಸೋಪ್ ಕೂಡ ಮಾಡ್ಕೋಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಹೇಳಿದಾಗೆ ಬೇವಿನ ಸೊಪ್ಪು. ಇನ್ನು ಇದೇ ಥರ ನಿಮ್ಗೆ ಯಾವ ಒಂದು ಸ್ಕಿನ್ಗೆ ಸೂಟ್ ಆಗುವಂಥ ಇಂಗ್ರೀಡಿಯೆಂಟ್ಸ್ ಇದೆ, ಇದು ನನ್ನ ಸ್ಕಿನ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ, ಅದರದ್ದೆಲ್ಲ ಸೋಪನ್ನು ನೀವು ಮಾಡ್ಕೋಬೋದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಫೇಸ್ ಪ್ಯಾಕ್ ಮಾಡೋದಕ್ಕಾಗಲಿ ಅಥವಾ ಯಾವುದೋ ಒಂದು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಫೇಸ್ ಪ್ಯಾಕ್ ಅಪ್ಲೈ ಮಾಡಿಕೊಂಡು ಟೈಮ್ ಇಲ್ಲ ಅಂತ ನೀವು ಟ್ರೈ ಮಾಡೋಕ್ಕಾಗಲ್ಲ. ಆಮೇಲೆ ಇದನ್ನು ಯಾವುದೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಒಂದಿನಕ್ಕೆ ರಿಸಲ್ಟ್ ಕೊಡೋಲ್ಲ. ಸೊ ಡೈಲಿ ಯೂಸ್ ಮಾಡ್ತಾ ಇರಬೇಕು. ಆವಾಗ ನಮಗೆ ಒಂದಿನ ಮಾಡಿದ್ರೆ ಇನ್ನೊಂದು ವಾರ ಮಾಡೋದಕ್ಕೆ ಮನಸ್ಸಿರಲ್ಲ. ಸೊ ಆ ಥರ ಇದ್ದಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ಈಗ ಆಫೀಸ್ಗೆ ಹೋಗೋರು, ಸ್ಕೂಲ್ಗೆ ಹೋಗೋರು, ಕಾಲೇಜ್ಗೆ ಹೋಗಿ ಇವ್ರಿಗೆಲ್ಲ ತುಂಬ ಟೈಮ್ ಇರೋದಿಲ್ಲ ಎಲ್ಲ ಮಾಡಿಕೊಂಡು ಪ್ಯಾಕನ್ನು ರೆಡಿ ಮಾಡಿ ಅಪ್ಲೈ ಮಾಡೋದಕ್ಕೆ. ಸೊ ಆ ಥರದವರು ಈ ಥರ ನೀವು ಮನೆಯಲ್ಲೇ ಸೋಪನ್ನು ರೆಡಿ ಮಾಡಿ, ಇದು ತುಂಬಾ ಯೂಸ್ ಆಗುತ್ತೆ, ತುಂಬ ಬೆನಿಫಿಟ್ ಅಂತ ಅನ್ಬೋದು. ಒಂದು ಸೋಪ್ ಖಾಲಿ ಆಗೋ ತನಕ ಯೂಸ್ ಮಾಡಿದ್ರೆ ಅದರ ಯೂಸ್ ಏನು ನಿಮಗೆ ಸ್ಕಿನ್ ಮೇಲೆ ಅದರ ಒಂದು ಉಪಯೋಗ ಏನಿದೆ ಗೊತ್ತಾಗುತ್ತೆ. ಇದಕ್ಕೆ ನೀವು ಬೇಕಂದರೆ 1 ಡ್ರಾಪ್ ವಿಟಮಿನ್ ಇ ಕ್ಯಾಪ್ಸೂಲನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ಸ್ಕಿನ್ಗೆ ತುಂಬ ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್. ವಿಟಮಿನ್ ಇ ಅಥವಾ ವಿಟಮಿನ್ ಸಿ ಯಾವುದಾದ್ರೂ ಕ್ಯಾಪ್ಸೂಲ್ ನಿಮ್ಮ ಸ್ಕಿನ್ಗೆ ಯಾವ್ದು ಸೂಟ್ ಆಗುತ್ತೋ ಅದು ಹಾಕ್ಕೋಬೋದು. ಇಲ್ಲ ಅಂತಂದರೆ ಆಲ್ಮಂಡ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಬೇಸಿಗೆಯಲ್ಲಾದರೆ ನೀವು ಆಲ್ಮಂಡ್ ಆಯಿಲ್ ಯೂಸ್ ಮಾಡಿ, ಯಾಕೆಂದರೆ ಸೋಪ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಡ್ರೈ ಆಗುತ್ತಲ್ವ. ಸೊ ಹಾಗಾಗಿ ನೀವು ಒಂದಷ್ಟು ಆಲ್ಮಂಡ್ ಆಯಿಲು ಇಲ್ಲಾಂದರೆ ಕೊಕೊನಟ್ ಯಾವುದಾದ್ರೂ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಸಮ್ಮರಲ್ಲಿ ಸ್ಕಿನ್ ತುಂಬ ಡ್ರೈ ಇದೆ ಅನ್ನೋರ್ಗಾದರೆ ಸೋಪ್ ಯೂಸ್ ಮಾಡಿದ್ರೆ ಸ್ಕಿನ್ ಡ್ರೈ ಆಗುತ್ತಲ್ಲ, ಆ ಥರದವರು ಆ ಥರ ಆಯಿಲನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಹಾಗೆ ಘಮ ಚೆನ್ನಾಗಿ ಬೇಕು ಅನ್ನೋರು ಎಸೆನ್ಷಿಯಲ್ ಆಯಿಲ್ ಕೂಡ ಸಿಗುತ್ತೆ. ನಿಮಗೆ ಯಾವ ಥರ ಬೇಕಾದರೂ ಎಸೆನ್ಷಿಯಲ್ ಆಯಿಲ್ ಸಿಗುತ್ತೆ, ಅದನ್ನು 1-2 ಡ್ರಾಪ್ ಹಾಕ್ಕೋಬೋದು. ಇಲ್ಲಿ ಪಿಯರ್ ಸೋಪ್ದೇ ಸ್ಮೆಲ್ ತುಂಬ ಚೆನ್ನಾಗಿದೆ, ಸೊ ಹಾಗಾಗಿ ನಾನು ಯಾವುದೂ ಹಾಕ್ಕೊತಾ ಇಲ್ಲ. ನಿಮ್ಗಾದ್ರೆ ಹಾಕ್ಕೋಬೇಕಾದ್ರೆ ಸ್ವಲ್ಪ ಒಗ್ರ ಥರ ಸ್ಮೆಲ್ ಕೂಡ ಇರುತ್ತೆ, ಮಕ್ಕಳು ಇಷ್ಟಪಡಲ್ಲ. ಅದಕ್ಕೆ ಬೇಕಾದರೆ ಎಸೆನ್ಷಿಯಲ್ ಆಯಿಲ್ ಹಾಕ್ಕೋಬೋದು. ಇದಕ್ಕೆ ನಾನು ಯಾವುದೇ ಆಯಿಲ್ ಹಾಕ್ಕೊಂಡಿಲ್ಲ, ಸೇಮ್ ಹಂಗೆ ಡೈರೆಕ್ಟಾಗಿ ಹೇಗಿದೆಯೋ ಹಾಗೆ. ಕಾಫಿ ಪೌಡರ್ದು ನಾನು ನಿಮಗೆ ಎಷ್ಟೊಂದು ಫೇಸ್ ಪ್ಯಾಕನ್ನು ತೋರಿಸಿದ್ದೀನಿ, ಅದರ ಯೂಸಸನ್ನು ಅದರಲ್ಲಿ ಹೇಳಿದ್ದೀನಿ. ಸ್ಕಿನ್ ವೈಟ್ ಆಗುತ್ತೆ, ಅದ್ರ ಜೊತೆಗೆ ಟ್ಯಾನ್ ಏನಿದೆ ಅದು ಬೇಗ ಕ್ಲಿಯರ್ ಆಗುತ್ತೆ. ಹಾಗಾಗಿ ನನ್ನ ಮಗಳಿಗೋಸ್ಕರ ಅಂತಲೇ ಇದನ್ನು ಮಾಡಿದೆ.
ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಟ್ರಯಲ್ ಮಾಡೋಕ್ಕೋಗ್ಬೇಡಿ. ಒಂದು 8 ವರ್ಷದ ಮೇಲೆ ಇರೋ ಮಕ್ಕಳಿಗೇನಾದರೂ ಈ ಥರ ಬಿಸಿಲಲ್ಲಿ ತುಂಬ ಓಡಾಡ್ತಾರೆ, ಟ್ಯಾನ್ ಆಗಿದೆ ಅಂತಂದರೆ ಅವರಿಗೆ ಮಾಡಿ. ಫಸ್ಟು ನಾನು ಕಾಫಿ ಅದು ಮಿಕ್ಸ್ಚರ್ ಏನಿದೆ ಅದನ್ನು ಹಾಕ್ಕೊಂಡು ಸೋಪನ್ನು ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಡಬಲ್ ಬಾಯ್ಲರ್ ಇಡಬೇಕು, ಡೈರೆಕ್ಟ್ ಗ್ಯಾಸ್ ಮೇಲೆ ಇಡಬಾರ್ದು. ಫಸ್ಟು ಬಿಸಿ ನೀರನ್ನು ಇಟ್ಬಿಟ್ಟು ಅದರ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಸೋಪನ್ನು ಹಾಕಬೇಕು. ಸೋಪು ಫುಲ್ಲು ಮೆಲ್ಟ್ ಆದಮೇಲೆ ಹಾಕೋದು ಬೇಡ, ಅರ್ಧ ಮೆಲ್ಟ್ ಆಗ್ತಿದ್ದಂಗೆ ಅರ್ಧ ಕರಗುತ್ತಲ್ಲ ಅದಾದಮೇಲೆ ಕಾಫಿ ಪೌಡರನ್ನು ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಆ ಕಾಫಿ ರೋಸ್ ವಾಟರ್ ಮಿಕ್ಸ್ಚರ್ ಏನಿದೆ ಅದು ಕೂಡ ಚೆನ್ನಾಗಿ ಬಾಯ್ಲ್ ಆಗುತ್ತೆ. ಇದಾಗಲಿ ಮತ್ತು ಟೊಮೊಟೊದಾಗಲಿ ಪೊಟ್ಯಾಟೊದಾಗಲಿ ಬೇವಿನ ಸೊಪ್ಪಿಂದಾಗಲಿ ಅದು ಸ್ವಲ್ಪ ಸೋಪಿನ ಜೊತೆಗೆ ಬಾಯ್ಲ್ ಆಗಬೇಕು. ಅದೇನಿದೆ ರಾ ಸ್ಮೆಲ್ಲೆಲ್ಲ ಹೋಗುತ್ತೆ. ಸೊ ಹಾಗಾಗಿ ಅರ್ಧ ಏನು ಕರಗುತ್ತಲ್ಲ ಸೋಪು, ಆವಾಗ ನೀವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಅದನ್ನು ಹಾಕ್ಕೊಳ್ಳಿ. ಮಕ್ಕಳಿಗೆ ಹೊರಗಡೆ ತರೋ ಹೆವಿ ಕೆಮಿಕಲ್ಸ್ಗಿಂತ ಇದು ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಇದೇ ರೀತಿ ನೀವು ಪಪ್ಪಾಯ ಸೋಪ್ ಕೂಡ ಮಾಡ್ಕೋಬೋದು. ಪಪ್ಪಾಯ ಸೋಪ್ದು ಪ್ರೈಸ್ ನೀವು ಕೇಳಿದ್ರೆ ಶಾಕ್ ಆಗ್ಬೋದು. 1,000 ಇರುತ್ತೆ ಪಪ್ಪಾಯ ಸ್ಕಿನ್ ವೈಟ್ನಿಂಗ್ ಅಂತ. ಆ ಥರದ್ಕಿಂತ ಮನೆಯಲ್ಲೇ ಮಾಡಿರೋವಂತಹ ಈ ಥರ ಸೋಪನ್ನು ಮಾಡ್ಬೋದು. ಹಾಗೆ ಇದು ಒಂದು ಗುಡ್ ಬಿಸ್ನೆಸ್ ಕೂಡ. ಮನೆಯಲ್ಲಿ ಹೆಣ್ಮಕ್ಳು ಮಾಡ್ತೀನಿ ಅಂತಂದರೆ ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾ ಕೂಡ ಅನಿಸುತ್ತೆ. ಟ್ರೈ ಮಾಡಿ. ಹೋಮ್ ಮೇಡ್ ಸೋಪ್ ತುಂಬ ಡಿಮ್ಯಾಂಡ್ ಇರುತ್ತೆ. ಕಡಲೆ ಹಿಟ್ಟಿನ ಸೋಪ್ ಇರ್ಬೋದು, ರೈಸ್ದು ಸೋಪ್, ಈ ಥರ ನಾನು ಇವಾಗ ಹೇಳಿದ್ನಲ್ಲ ಆ ರೀತಿ ಮನೆಯಲ್ಲೇ ಯಾವುದಾದ್ರೂ ಸೋಪ್ಗಳನ್ನೆಲ್ಲ ರೆಡಿ ಮಾಡ್ತೀನಿ ಅಂತಂದರೆ ನಿಮಗೆ ಸೋಪ್ ಬೇಸ್ ಸಿಗುತ್ತೆ ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ, ಎಲ್ಲ ಕಡೆನೂ. ಅದನ್ನು ತೊಗೊಂಡು ಬಂದು ನೀವು ಈ ಥರ ಮಾಡಿ ಸೋಪನ್ನು ಹೋಮ್ ಮೇಡ್ ಸೋಪ್ ಆ ಥರ ರೆಡಿ ಮಾಡಿ ಸೇಲ್ ಮಾಡ್ಬೋದು. ಅದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಐಡಿಯಾ. ಹೆಣ್ಮಕ್ಳಿಗೆ ಟ್ರೈ ಮಾಡೋರಿದ್ರೆ ಟ್ರೈ ಮಾಡಿ. ಇದು ನಾನು ಮನೆಗೋಸ್ಕರ ಅಂತ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇವಾಗ ನಾನು ಆ ಒಂದು ಏನು ಬಟ್ಲಿದೆಯಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನಿಮಗೆ ಒಂದು ಸಿಲಿಕಾನ್ ಮೋಲ್ಡ್ ಕೂಡ ಸಿಗುತ್ತೆ, ಬಟ್ ನನ್ನ ಹತ್ರ ಅದಿರಲಿಲ್ಲ. ಸೊ ಹಾಗಾಗಿ ಈ ಥರ ಕಪ್ಪಲ್ಲೇ ಮಾಡ್ಕೋತೀನಿ. ಕಪ್ಪಿಗೆ ಸ್ವಲ್ಪ ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡಿ, ಇಲ್ಲ ಅಂತಂದರೆ ವ್ಯಾಸ್ಲಿನ್ ಇದ್ದರೆ ವ್ಯಾಸ್ಲಿನ್ ಕೂಡ ಅಪ್ಲೈ ಮಾಡ್ಕೋಬೋದು. ಬಿಸಿ ಆಗ್ತಿದ್ದಂಗೆ ಬಂದುಬಿಟ್ಟು ನೀವು ಕಪ್ಪಲ್ಲಿ ಹಾಕಿಬಿಡಬೇಕು, ಇಲ್ಲ ಅಂತಂದರೆ ಗಟ್ಟಿಗೆ ಆಗ್ತಾ ಇರುತ್ತೆ. ಅದು ಬಿಸಿ ಆಗ್ತಿದ್ದಂಗೆ ಕಪ್ಪಲ್ಲಿ ಹಾಕಿಬಿಡಿ. ಹಂಗೆ ಬಿಟ್ಟರೆ ನೋಡಿ ಇದು ಸ್ವಲ್ಪ ಲೈಟಾಗಿ ಗಟ್ಟಿ ಆಗ್ತಾ ಬರ್ತಾಯಿದೆ. ಗ್ಯಾಸಿಂದ ತೆಗೆದ ತಕ್ಷಣ ಕಪ್ ರೆಡಿ ಇರಬೇಕು. ಕೋಕೋನಟ್ ಆಯಿಲ್ ಹಾಕಿ ಅದರಲ್ಲಿ ಹಾಕಿಬಿಡಬೇಕು. ಒಂದು 5 ನಿಮಿಷದಷ್ಟೊತ್ತಿಗೆ ಸೋಪ್ ರೆಡಿ ಆಗಿಬಿಡುತ್ತೆ, ಗಟ್ಟಿಗಾಗುತ್ತೆ. ಈಗ ನಾನು ಸೇಮ್ ಅದೇ ಪ್ರೊಸೀಜರಲ್ಲಿ ಟೊಮೊಟೊ ಸೋಪನ್ನು ಕೂಡ ಮಾಡ್ಕೋತಾ ಇದ್ದೀನಿ. ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಸೋಪಿಂದು. ಹಾಗೆ ಎವ್ರಿ ಡೇ ಟೊಮೊಟೊ ಶುಗರೆಲ್ಲ ಹಾಕಿ ಸ್ಕ್ರಬ್ ಮಾಡಿ ಅಂತ ಹೇಳ್ತಾರೆ. ಎವ್ರಿ ಡೇ ಆ ಕೆಲಸ ಮಾಡೋಕ್ಕಾಗಲ್ಲಲ್ವ. ಸೊ ಆ ಥರದವರು ಈ ಥರ ಏನಾದರೂ ಟ್ರೈ ಮಾಡಿ. ಹಾಗೆ ಈಗ ಆಲ್ರೆಡಿ ಯಾರಾದರೂ ಟ್ರೈ ಮಾಡಿರೋರು ಇದ್ದರೆ ಕೂಡ ಕಮೆಂಟಲ್ಲಿ ತಿಳಿಸಿ ರಿಸಲ್ಟ್ ಹೇಗಿದೆ ನಿಮಗೆ ಅಂತ. ಇಲ್ಲ ನಮ್ಗೆ ಗೊತ್ತಿಲ್ಲ ಟ್ರೈ ಮಾಡ್ತೀವಿ ಅಂದರೆ ಟ್ರೈ ಮಾಡಿ ಆದಮೇಲೆ ಆದರೂ ನನಗೆ ಈ ವಿಡಿಯೋದ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಬೇರೆಯವ್ರಿಗೆ ಕೂಡ ಉಪಯೋಗ ಆಗುತ್ತೆ. ಒಂದು ಸೋಪ್ ತೊಗೊಂಡು ಬಂದರೆ ಖಂಡಿತ ಅದು 2 ಸೋಪ್ ಅಷ್ಟಾದರೂ ಮಾಡ್ಕೋಬೋದು. ಒಂದು ಅರ್ಧ ಕಪ್ಪಷ್ಟು ಟೊಮೊಟೊ ಏನಿದೆ ಅದನ್ನು ಹಾಕಿದ್ರೆ 2 ಸೋಪ್ ಆದರೂ ಹಾಗೆ ಆಗುತ್ತೆ. ಸೊ ಒಂದು ಖರ್ಚಲ್ಲಿ 2 ಸೋಪ್ ಆಗುತ್ತೆ. 1 ವಾರ ಬರೋ ಸೋಪು 2 ವಾರ ಬರುತ್ತೆ. ಉಳಿತಾಯ ಕೂಡ ಆಗುತ್ತೆ, ನಮ್ಮ ತ್ವಚೆ ಕೂಡ ಚೆನ್ನಾಗಿರುತ್ತೆ, ನ್ಯಾಚುರಲ್ ಅಂತ ಕೂಡ ಅನಿಸುತ್ತೆ. ತುಂಬ ಕಡಿಮೆ ಇದಾಗುತ್ತಲ್ಲ, ಸೊ ಹಾಗಾಗಿ ಇದು ನ್ಯಾಚುರಲ್ ಅಂತಲೇ ಹೇಳ್ಬೋದು. ಒಂದು 90%. ಸೊ ನೋಡಿದ್ರಲ್ಲ, ಟೊಮೊಟೊದು ಸೋಪ್ ಮಾತ್ರ ತುಂಬ ಕಲರು ನ್ಯಾಚುರಲ್ ಆಗಿ ಬರುತ್ತೆ, ತುಂಬ ಸಖತ್ತಾಗಿ ಬರುತ್ತೆ. ಇದನ್ನು ನಾನು ಬೇರೆ ರೀತಿ ಕಪ್ಪಲ್ಲಿ ಹಾಕೋತಾ ಇದ್ದೀನಿ. ಇದಾದಮೇಲೆ ಇದು ಏನಿದೆ ಬಿಸಿ ತಣ್ಣಗಾಗ್ಬಿಡುತ್ತೆ ಒಂದು 2-3 ನಿಮಿಷದಲ್ಲೇ. ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡಿ. ಸೊ ಅದು ಕಂಪ್ಲೀಟಾಗಿ ಸೆಟ್ ಆಗಿಬಿಡುತ್ತೆ, ಸೇಮ್ ಸೋಪ್ ಥರ. ನೀವು ಇದನ್ನು ಸ್ಟೋರ್ ಮಾಡ್ತೀನಿ ಅಂತಂದರೆ ಸ್ವಲ್ಪ ರ್ಯಾಪ್ ಏನಾದರೂ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಸೋಪು ರೆಡಿ ಇದೆ. ಇದು ಕಾಫಿ ಸೋಪು. ಇದನ್ನು ಫ್ರೀಝರಲ್ಲಿ ಇಟ್ಟಿದ್ರೆ ಕಾಫಿ ಬೇಗ ಇದಾಗ್ಬಿಡುತ್ತೆ. ಟೊಮೊಟೊದು ಸ್ವಲ್ಪ ನೀರಿನ ಥರ ಇರುತ್ತಲ್ಲ, ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ಕೋಕೋನಟ್ ಆಯಿಲ್ ಇಲ್ಲ ಅಂದರೆ ವ್ಯಾಸ್ಲಿನ್ ಕೂಡ ಹಚ್ಕೋಬೋದು. ಸೊ ಕಾಫಿ ಸೋಪು ರೆಡಿ. ನಿಮಗೆ ಇದಕ್ಕೆ ಸಿಲಿಕಾನ್ ಮೋಲ್ಡ್ ಎಲ್ಲ ಸಿಗುತ್ತೆ, ಅದರಲ್ಲಿ ಕೂಡ ನೀವು ಹಾಕೋಬೋದು. ಅದರಲ್ಲಾದರೆ ಇನ್ನೂ ಈಸಿಯಾಗಿ ತೆಗಿಬೋದು. ನಾನು ಕೋಕೋನಟ್ ಆಯಿಲ್ ಅಂದರೆ ಎಲ್ಲ ಸ್ಕಿನ್ಗೂ ಸೂಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇಷ್ಟು ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ. ಇದು ಕಾಫಿ ಸೋಪು. ಇದೇ ಥರ ನೀವು ತುಂಬ ವೆರೈಟಿ ಸೋಪ್ಗಳನ್ನೆಲ್ಲ ಮಾಡ್ಕೋಬೋದು. ಈ ಶೇಪಲ್ಲಿ ಮಾಡ್ಕೋಬೋದು. ಇದು ದೊಡ್ಡದಿದೆ, ಇದು ಸಣ್ಣದಿದೆ. ಈ ಥರ ಮೋಲ್ಡ್ ಹೆಂಗಿರುತ್ತೆ ಹಂಗೆ. ಪ್ಲಾಸ್ಟಿಕಲ್ಲಾದರೆ ಇನ್ನೂ ಮಾಡ್ಬೋದು. ಇದು ಬೇರೆ ಥರ ಶೇಪ್ ಬಂದಿದೆ. ಇದು ಟೊಮೊಟೊ ಸೋಪು. ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀನಿ. ಈಗ ಆರ್ಕೊಂಡಿದೆ, ಅದು ಸೆಟ್ ಆಗುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ. ಸೊ ನೋಡಿದ್ರಲ್ಲ, ಹೋಮ್ ಮೇಡ್ ಸೋಪು
ಮನೆಯಲ್ಲೇ ಮಾಡಿರೋದು. ಇದು ಕಾಫಿ ಸೋಪು, ಇದು ಬಂದ್ಬಿಟ್ಟು ಟೊಮೊಟೊ ಸೋಪು. ಈ ಥರ ನಿಮ್ಮ ಸ್ಕಿನ್ಗೆ ಯಾವುದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಸೂಟ್ ಆಗುತ್ತಲ್ಲ ಅದನ್ನು ಎವ್ರಿ ಡೇ ನಾವು ಟ್ರೈ ಮಾಡಬೇಕಂತಂದರೆ, ಒಂದು ಪ್ಯಾಕ್ನ ರೆಡಿ ಮಾಡಬೇಕು ಅಂತಂದರೆ ಮಾಡೋದಕ್ಕೆ ಆಗಲ್ಲ. ಈ ಥರ ಸೋಪ್ ಏನಾದರೂ ಮಾಡಿಕೊಂಡ್ರೆ ಮನೆಯಲ್ಲೇ ನೀವು ಡೈಲಿ ಫೇಸ್ ವಾಶ್ ಮಾಡಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಸೊ ಇದು ನನ್ನ ಮಗಳಿಗೆ ಅಂತ ಮಾಡಿದ್ದೀನಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಟೆಕ್ಸ್ಚರ್ ಎಲ್ಲ, ತುಂಬ ಸಾಫ್ಟಾಗಿ. ಇದು ಬಂದ್ಬಿಟ್ಟು ನನಗೆ ಅಂತ ಹೇಳಿ ಸ್ಕಿನ್ ವೈಟ್ನಿಂಗಿಗೆ ಅಂತ ಹೇಳಿ ಮಾಡ್ಕೊಂಡಿರೋದು. ಇದು ಟೊಮೊಟೊ ಈ ಥರ ಒಂದು ಶೇಪ್, ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ಮಾಡ್ಕೋಬೋದು. ಅದು ಮೋಲ್ಡಲ್ಲಿ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಏನಾದರೂ ಸಮ್ಮರಲ್ಲಿ ನೀವು ಬೇವಿನ ಸೊಪ್ಪಿಂದೆಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಸಮ್ಮರಲ್ಲಿ ಸ್ವೆಟಿಂಗ್ ಜಾಸ್ತಿ ಆಗ್ತೀವಲ್ವ, ಸೊ ಆವಾಗ ಬೇವಿನ ಸೊಪ್ಪಲ್ಲೇ ಮಾಡಿಕೊಂಡ್ರೆ ನಮ್ಮ ಸ್ಕಿನ್ನಲ್ಲಿ ಏನೂ ಅಲರ್ಜಿ ಆಗೋದಿಲ್ಲ. ಆಮೇಲೆ ಇದೆಲ್ಲ ಕೋವಿಡ್ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಸೊ ಬೇವಿನ ಸೊಪ್ಪನ್ನು ಮಾಡಿ ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಹ್ಯಾಂಡ್ ವಾಶ್ ಮಾಡೋದಕ್ಕಿರ್ಬೋದು, ಸ್ನಾನ ಮಾಡೋದಕ್ಕಿರ್ಬೋದು, ಯಾವುದೇ ಒಂದು ರೀತಿಯ ಇನ್ಫೆಕ್ಷನ್ಸ್ ಆಗಲಿ ಅಥವಾ ಈ ಥರ ಏನೋ ಆಗೋದಿಲ್ಲ. ಹಾಗಾಗಿ ಬೇವಿನ ಸೊಪ್ಪು ತುಂಬ ಒಳ್ಳೆಯದು. ಸದ್ಯಕ್ಕೆ ನನಗೆ ಬೇವಿನ ಸೊಪ್ಪು ಸಿಕ್ಕಿದ್ದಿಲ್ಲ, ಸೊ ಹಾಗಾಗಿ ಇದನ್ನೇ ಮಾಡಿದೆ. ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಇದು ನನಗೆ ಅಂತ ಹೇಳಿದ್ದು. ಈ ಥರ ಜಾಸ್ತಿ ಮಾಡಿ ಇಟ್ಕೋಬೋದಾ ಅಂದರೆ ಖಂಡಿತ ಮಾಡಿ ಇಟ್ಕೋದಕ್ಕೆ ಒಂದು ರ್ಯಾಪರ್ ಬರುತ್ತೆ ನೋಡಿ, ವೈಟ್ ಕಲರ್ದು ಸ್ವೀಟ್ ಕಾರ್ನ್ ಎಲ್ಲ ರ್ಯಾಪ್ ಮಾಡಿರ್ತಾರಲ್ಲ, ಅದನ್ನು ರ್ಯಾಪ್ ಮಾಡಿ ಇಟ್ಕೊಂಡ್ರೆ ತುಂಬ ದಿನ ನೀವು ಇಟ್ಕೋಬೋದು. ಸೊ ಫ್ರಿಜ್ಜಲ್ಲಿ ಇಟ್ಟ ಮೇಲೆ ಈ ಥರ ಸೆಟ್ ಆಗಿದೆ. ಇದನ್ನು ನಾನೀಗ ತೋರಿಸ್ತೀನಿ. ಸೇಮ್ ನಾವು ಸೋಪ್ ಹೇಗೆ ಯೂಸ್ ಮಾಡಿದಾಗ ನೊರೆ ಬರುತ್ತೋ ಅದೇ ಥರನೇ ನೊರೆ ಎಲ್ಲ ಬರುತ್ತೆ. ನಾನಿವಾಗ ಟೊಮೊಟೊ ಸೋಪನ್ನು ವಾಶ್ ಮಾಡಿ ತೋರಿಸ್ತೀನಿ. ಸೊ ಸೋಪ್ ರೆಡಿ ಇದೆ, ನಾನು ಇದನ್ನು ಹ್ಯಾಂಡ್ ವಾಶ್ ಮಾಡಿ ತೋರಿಸ್ತೀನಿ. ಇದು ಟೊಮೊಟೊ ಸೋಪ್ ಅಂತ ಹೇಳಿದ್ನಲ್ಲ ಅದು. ಸೇಮ್ ನಮಗೆ ಸೋಪ್ ಯೂಸ್ ಮಾಡಿದಾಗ ಯಾವ ರೀತಿ ನೊರೆ ಬರುತ್ತೆ ಅದೇ ರೀತಿ ಬರುತ್ತೆ. ನನ್ನ ಮಗಳಿಗಂತೂ ತುಂಬ ಖುಷಿ ಆಯಿತು. ಚಿಕ್ಕ ಮಕ್ಕಳಿಗೆ ಇನ್ನೂ ಒಂಥರ ಏನೋ ಫನ್ ಅಂತ ಅನ್ನೋ ಥರ ಇರುತ್ತೆ. ಇದು ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತಲ್ವ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಏನೋ ಮಾಡ್ತಾ ಇದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಸೊ ನನ್ನ ಮಗಳು ಕೂಡ ಸೋಪ್ ಕಂಪ್ಲೀಟ್ ಆಗೋ ತನಕ ಕ್ವಶನ್ಸ್ ಕೇಳ್ತಾ ನನ್ನ ಜೊತೆನೇ ಇದ್ಲು. ಅವ್ರಿಗೂ ಕೂಡ ಇದೆಲ್ಲ ನೋಡಿದಾಗ ಗೊತ್ತಾಗುತ್ತೆ ನೆಕ್ಸ್ಟ್ ಅವ್ರೇನಾದರೂ ಬೇಕಾದಾಗ ಮಾಡ್ಕೊಳ್ಳೋಕ್ಕೆಲ್ಲ. ಅದಕ್ಕೋಸ್ಕರ ನಾನು ಮಾಡಬೇಕಾದ್ರೆಲ್ಲ ನನ್ನ ಜೊತೆನೇ ಇಟ್ಕೊಂಡಿದ್ದೆ. ಏನು ಒಂದು 8 ವರ್ಷದ ಮೇಲಿರೋ ಮಕ್ಕಳಾದರೆ ಖಂಡಿತ ಅವ್ರಿಗೆ ತೋರಿಸ್ಬೋದು ಯಾವ ಥರ ಏನು ಅಂತ ಹೇಳ್ಬಿಟ್ಟು. ನೀರು ಹಾಕಿದ್ರೂ ಕರಗಲ್ಲ, ಹಾಗೆ ಗಟ್ಟಿಗೆ ಇರುತ್ತೆ. ಹಾಗೆ ನಾನಿವಾಗ ಕಾಫಿ ಸೋಪನ್ನು ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ಮೆಲ್ ಹಾರ್ಡಾಗಿ ಆ ಥರ ಏನಿರಲ್ಲ, ಸೇಮ್ ಪಿಯರ್ ಸೋಪ್ದು ಏನು ಸ್ಮೆಲ್ ಇರುತ್ತೆ ಅದೇ ಸೋಪ್ಗೆ ಎಕ್ಸ್ಟ್ರಾ ಈ ರೀತಿ ಆ್ಯಡ್ ಮಾಡಿಕೊಂಡ್ರೆ ಹೋಮ್ ಮೇಡ್ ಸೋಪ್ಗಳ ಥರ ಚೆನ್ನಾಗಿರುತ್ತೆ, ನ್ಯಾಚುರಲ್ ಆಗಿರುತ್ತೆ. ನಮ್ಮ ಸ್ಕಿನ್ನಿಗೆ ಏನು ಬೇಕೋ ಅದನ್ನು ನಾವು ಈ ಥರ ಸೋಪ್ ಮೂಲಕನೇ ಪಡ್ಕೋಬೋದು. ಹೀಗೆ ನಾನು 1 ಮಂತ್ ಕಾಫಿ ಸೋಪಲ್ಲಿ ನೀಟಾಗಿ ಫೇಸನ್ನು ವಾಶ್ ಮಾಡಿಕೊಂಡ್ರೆ ಅದ್ರ ಬೆನಿಫಿಟ್ ತುಂಬ ಚೆನ್ನಾಗಿ ಸಿಗುತ್ತೆ ನಮ್ಮ ಸ್ಕಿನ್ಗೆ. 1 ಡೇಗೆ ಯಾವುದೇ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಏನು ಉಪಯೋಗ ಆಗೋದಿಲ್ಲ. ಅದನ್ನು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ತಾ ಇರಬೇಕು. ಟೊಮೊಟೊ ಆಗಲಿ ಪೊಟ್ಯಾಟೊ ಏನೇ ನೀವು ಟ್ರೈ ಮಾಡ್ತೀನಿ 1 ಡೇಗೆ ಯಾವುದೇ ರಿಸಲ್ಟ್ ಸಿಗೋಲ್ಲ. ಸೊ ಈ ರೀತಿ ನೀವು ಟ್ರೈ ಮಾಡಿ. ಇದೇ ಥರ ನೀವು ಬೇಕಂದರೆ ಹೇಳಿದ್ನಲ್ಲ ಎಷ್ಟು ವೆರೈಟೀಸ್ ಬೇಕಾದರೂ ನೀವು ಮಾಡ್ಕೋಬೋದು. ಏನು ಮಾಡ್ತಾ ಇದೆಯಾ? ಹೆಂಗೆ ಬಾಚ್ಕೊಳ್ಳೋದು ಹಂಗ? ತುಂಬ ಬಿಸಿಲಲ್ಲಿ ಸ್ಕೂಲಲ್ಲಿ ಹೋಗಿ ಬರೋದಕ್ಕೆ ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದಾರೆ. ಕೈ ಮುಖ ಎಲ್ಲ ಫುಲ್ಲು ಡಾರ್ಕ್ ಆಗಿಬಿಟ್ಟಿದೆ ಪ್ರಗತಿದು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಅಮ್ಮನ ಮನೆಯಿಂದ ಹಾಂ ಹೌದಾ? ತುಂಬ ಮಳೆ ಥರನೇ ಇದೆ ವೆದರು, ಆದರೆ ಮಳೆ ಬರ್ತಾ ಇಲ್ಲ. ಮಳೆ ಬಂದರೆ ಫುಲ್ಲು ಕೋಲ್ಡ್ ಆಗ್ಬಿಟ್ಟಿದೆ. ಈಗಂತೂ ಕೋಲ್ಡೇ ಇದೆ, 3-4 ದಿನದಿಂದ ಫುಲ್ ಕೋಲ್ಡೇ ಇದೆ. ಬಿಸಿಲಂತೂ ಬಂದೇ ಇಲ್ಲ. ಬಟ್ಟೆ ಎಲ್ಲ ಒಣಗೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಹಾಗೆ ತುಂಬ ಜನ ಮಗು ಶೀತ ಆಗದಲ್ಲೇ ಇರೋದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇರ್ತೀರಾ. ಮಗುನ ಬೆಚ್ಚಗೆ ಇಟ್ಕೊಳ್ಳಿ, ಮಗುವಿಗೆ ಕೋಲ್ಡ್ ಆಗದಲ್ಲೇ ಇರೋ ನೋಡ್ಕೊಳ್ಳಿ. ಸಾಕ್ಸು, ಕ್ಯಾಪು ಈ ಥರ ಎಲ್ಲ ಹಾಕಿ ಬೆಚ್ಚಗೆ ಮಲಗಿಸಿ. ಜಾಸ್ತಿ ಥಂಡಿಗೆಲ್ಲ ಹೊರಗಡೆ ತೊಗೊಂಡೋಗ್ಬಿಡಿ. ನಮ್ಮಿಂದ ಏನೂ ಕೋಲ್ಡ್ ಆಗಲ್ಲ ಅವ್ರಿಗೆ. ಒಂದು ಸ್ವಲ್ಪ ರೆಸ್ಟ್ ಮಾಡುವಂತಹ ಟೈಮ್. ಪಾಪ ಮಧ್ಯ ಸೋಪ್ ಮಾಡೋಷ್ಟರಲ್ಲಿ 2 ಸರಿ ಎದ್ದು ಮಲ್ಕೊಂಡಿದ್ದಾನೆ ಇವಾಗ ತಾನೇ. ಈಗ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಟಿ ವಿ ಏನಾದರೂ ನೋಡಿಕೊಂಡು ರೆಸ್ಟ್ ಮಾಡ್ತೀನಿ. ಹಾಗೆ ಇನ್ನೊಂದು ಏನು ಅಂತಂದರೆ ದೇವ್ರ ಮನೆಯದು ಡಿಸೈನ್ ರೆಡಿ ಆಗಿದೆ. ನನಗೆ ಮುಂದಿನ ವಾರದಲ್ಲಿ ಏನಾದರೂ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೇಳಿದ್ದೀನಿ
ಯಾವ ಥರ ಮಾಡಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಾನು ಡಿಸೈನ್ ಬಂದಮೇಲೆ ಹೇಳ್ತೀನಿ. ನಾನೇ ಹೇಳಿರೋದು, ನನಗೆ ರೆಡಿ ತೊಗೊಂಬರೋಣ ಅಂತ ಅಂದ್ಕೊಂಡೆ. ರೆಡಿ ಏನಾಗುತ್ತೆ ಅಂತಂದರೆ ನಾವು ಅಂದ್ಕೊಂಡಾಗ ಸಿಗೋದಿಲ್ಲ. ನನಗೆ ದೇವ್ರದ್ದು ಒಳಗಡೆ ಗುಡಿ ಏನಿರುತ್ತೆ ಅದು ಸ್ವಲ್ಪ ದೊಡ್ಡದು ಬೇಕು. ಈ ಹಬ್ಬದ ಟೈಮಲ್ಲೆಲ್ಲ ನಾವು ನೈವೇದ್ಯ ಇಡೋದು, ಹಣ್ಣು ಎಲ್ಲ ಸ್ವಲ್ಪ ಪ್ಲೇಟೆಲ್ಲ ಮಾಡಿರ್ತೀವಲ್ಲ, ಅದಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಈ ಗುಡಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ತುಂಬ ನೋಡಿದೆ. ಸ್ವಲ್ಪ ಜಾಸ್ತಿ ದುಡ್ಡಾದರೂ ಪರವಾಗಿಲ್ಲ ಅಂತ. ವುಡ್ ವರ್ಕ್ ಜಾಸ್ತಿ ಇರುತ್ತೆ, ದೇವ್ರ ಪೂಜೆ ಮಾಡೋ ಜಾಗ ತುಂಬ ಚಿಕ್ಕದಾಗಿರುತ್ತೆ, ದೀಪ ಹಚ್ಚೋದು ಹೇಗೆ, ದೇವ್ರ ಫೋಟೋ ಇಡೋದು ಹೇಗೆ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಸರಿ ಬೇಡ, ನನಗೆ ಸ್ವಂತ ಮನೆ ಅಲ್ವಾ, ಸೊ ಮಾಡಿಸ್ಕೊಂಡೇ ಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. 1 ವಾರ ಆಯಿತು ಆಗಲೇ ಹೇಳಿ. ನೆಕ್ಸ್ಟ್ ವೀಕ್ ಕೊಡ್ತೀವಿ ಅಂತ ಹೇಳಿದರು, ಗೊತ್ತಿಲ್ಲ, ಲೇಟ್ ಆದರೂ ಆಗ್ಬೋದು. ಅದು ಬಂದಮೇಲೆ ನಾನು ತೋರಿಸ್ತೀನಿ. ಸೊ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು, ಯಾರಾದರೂ ಮಾಡಿಸೋರಿದ್ದರೆ ಖಂಡಿತ ಅವ್ರಿಗೆ ಹೆಲ್ಪ್ ಆಗುತ್ತೆ. ಇವಾಗ ಒಂದು ಸ್ವಲ್ಪ ಹೊತ್ತು ನಾನು TV ನೋಡಿಬಿಟ್ಟು ರೆಸ್ಟ್ ಮಾಡಿ, ಇವತ್ತು ಕುಕ್ಕಿಂಗ್ ಕೂಡ ಮಾಡೋದಿದೆ, ನೋಡೋಣ ಏನಾದರೂ ಮಾಡೋಣ ಅಂತ. ಹಾಗೆ ಇದು ಶೇರ್ ಮಾಡ್ಕೋಬೇಕಂತ ಏನು ಇದ್ದಿದ್ದಿಲ್ಲ, ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಯಾಕೆಂದರೆ ಚಿಕ್ಕ ಮಕ್ಕಳಿಗೆಲ್ಲ ಕೇಳ್ತಾರೆ, 14 ವರ್ಷ ಇದೆ, 10 ವರ್ಷ ಇದೆ, ಅದು ಯೂಸ್ ಮಾಡ್ಬೋದು, ಇದು ಯೂಸ್ ಮಾಡ್ಬೋದಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ 18 ಇಯರ್ಸ್ವರೆಗೂ ಅವ್ರದ್ದು ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಇರೋದಕ್ಕೆ ಬಿಡಿ. ಯಾಕೆಂದರೆ ಟೀನೇಜರಲ್ಲಿ ಸ್ವಲ್ಪ ಹಾರ್ಮೋನಲ್ ಇನ್ಬ್ಯಾಲೆನ್ಸಿಂದ ಪಿಂಪಲ್ಸ್, ಹೊರಗಡೆ ಸ್ಕೂಲು ಕಾಲೇಜು ಡಸ್ಟಲ್ಲಿ ಹೋಗೋದ್ರಿಂದ ಟ್ಯಾನ್ ಆಗೋದು, ಇದೆಲ್ಲ ಕಾಮನ್ ಆಗಿದ್ದೇ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಆ ಥರ ಏನಾದರೂ ನೀವು ಮಾಡಲೇಬೇಕು ಅಂತಂದರೆ ಖಂಡಿತ ಈ ಥರ ವೆರೈಟಿ ಸೋಪನ್ನು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಕಾಫಿ ಸೋಪ್ ಅಂತೂ ಸೂಪರ್, ಸ್ಕಿನ್ನು ವೈಟ್ನಿಂಗ್ ಆಗಿರ್ಬೋದು, ಸ್ಕಿನ್ ಚೆನ್ನಾಗಾಗುತ್ತೆ. ನಾನು ಕಾಫಿ ಪ್ಯಾಕ್ ಜಾಸ್ತಿ ಯೂಸ್ ಮಾಡ್ತೀನಿ, ಸೊ ಹಾಗಾಗಿ ಹೇಳ್ತಾ ಇರೋದು. ಸೊ ಇವಾಗ ಒಂದು ಸ್ವಲ್ಪ ಅದು ಕಾಫಿ ಟೀ ಏನಾದರೂ ತೊಗೊಂಡು ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಏನು ಬೇಕು? ಏಕೆ ನಿನಗೂ ಕಾಫಿ ಬೇಕಾ? ಒಂದಿನ ಕುಡಿದ್ರೇನಾಗಲ್ವಾ? 3 ದಿನ ಕುಡಿದ್ರೆ ಏನಾಗಲ್ವಾ? ಅಡಿಕ್ಟ್ ಆಗೋದು ರಾಂಗು. ದಿನ ಬಿಟ್ಟು ದಿನ ಕುಡಿಬೋದು. ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ ಏನು? ಹಾಂ, ಸ್ಲೈಡ್ಸ್ ಅಲ್ಲ, ಇನ್ನೊಂದು ಸಾಂಗು. ಯಾವ ಸಾಂಗ್ ಹೇಳು? ಯಾವ ಸಾಂಗ್ ಹೇಳು? ಸಾಂಗೇ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತೀಯಾ? ಫುಲ್ಲು ರೀಲ್ಸ್ಗೆ ಬಿದ್ದುಬಿಟ್ಟಿದ್ದಾರೆ. ರೀಲ್ಸ್ ಒಂದೂ ಮಾಡಿಲ್ಲ ಇದುವರೆಗೂ. ಅಂದರೆ ರೀಲ್ಸ್ ಮಾಡೋಣ ಅಂತ ದಿನ ಒಂದು ಹಾಡು ಹಾಕ್ಕೊಳ್ಳೋದು, ರೀಲ್ಸಲ್ಲೇ ಬರೋ ಡ್ಯಾನ್ಸ್ನೆಲ್ಲ ಹಿಂಗೆ ಟ್ರೈ ಮಾಡೋದು. ಆದರೆ ಒಂದಿನನೂ ಯಾವ ರೀಲ್ಸು ಮಾಡಿಲ್ಲ. ಹಾಂ, ಯಾವುದು? ಸ್ಲೈಡ್ಸಾ? ತೋರಿಸು. ನನ್ನ ಮಗಳು ಯಾವುದೋ ಸ್ಲೈಡ್ಸ್ ಅಂತಾರಾ? ಮತ್ತೆ ಸ್ಪ್ಲಿಟ್ಟಾ? ಹೌದಾ? ಇದನ್ನು ಪ್ರಾಕ್ಟೀಸ್ ಮಾಡಿ ಇದನ್ನು ಕಲ್ತಿದ್ದಾರಂತೆ. ಜಿಮ್ನಾಸ್ಟಿಕಲ್ಲಿ ಬರುತ್ತಾ? ವೆರಿ ಗುಡ್. ಒಂದು ರೀಲ್ಸ್ ಇದೆ, ಅದರಲ್ಲಿ ಯಾವ ಸಾಂಗ್ ಹೇಳು? ಅದಲ್ಲ, ಇನ್ನೊಂದು ಹೇಳ್ದಲ್ಲ, ಮುಂದೆ ಮೋಸ ಹಿಂದೆ ಮೋಸ, ಜೀವನ 3 ದಿನ, ಬರೋ ಮಜಾ ಮಾಡೋಣ, ಆ ಸಾಂಗ್ ಅಂತೆ. ಅದಕ್ಕೆ ರೀಲ್ಸ್ ಮಾಡ್ಬೇಕಂತೆ. ಅದು ಎಲ್ಲ ನಾನು ಮಾಡ್ಬೇಕಂತೆ. ಬಾರೋ ಮಜಾ ಮಾಡೋಣ ಅಂದಾಗ ನನ್ನ ಮಗಳು ಬಂದು ಏನು ಮಾಡಿದ್ಯಾ? ಡ್ಯಾನ್ಸ್ ಆಡ್ತೀನಿ. ಹಾಂ, ಅಲ್ಲಿವರೆಗೂ ಬರಲ್ವಂತೆ. ಎಲ್ಲ ನಾನು ಮಾಡಿಬಿಟ್ಟು ಮುಂದೆ ಮೋಸ ಹಿಂದೆ ಮೋಸ, ಜೀವನ 3 ದಿನ, ಬಾರೋ ಮಜಾ ಮಾಡೋಣ ಅಂತ ಕರಿಬೇಕಂತೆ. ನನ್ನ ಮಗಳು ಬಂದು ಅವಾಗ ಡ್ಯಾನ್ಸ್ ಮಾಡ್ತಾರಂತೆ. ಈಗ ನೋಡಿ, ಅದನ್ನು ಆಗಲೇ ಒಂದು 10 ಡೇಸಿಂದ ಕೇಳ್ತಾಯಿದ್ರು. ಸೊ ಅದೇ ಎಲ್ಲ ರೀಲ್ಸಲ್ಲಿ ನೋಡಿದ್ದಾರೆ. ಸರಿ ಮಮ್ಮಿ ಇದನ್ನು ಮಾಡೋಣ, ಬಾ 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 ಅಂತ. ಇವಾಗ ನಂಗೆ ಟೈಮ್ ಇದ್ದಿದ್ದಿಲ್ಲ, ಸೊ ಹಾಗಾಗಿ ಇವತ್ತು ಮಾಡೋಣ. ನನಗಿಂತ ಎಷ್ಟು ಫೇರ್ ಆಗಿದ್ಲು ನನ್ನ ಮಗಳು ಸ್ಕೂಲಲ್ಲಿ. ಈ ಸಾರಿ ಫುಲ್ಲು ಡಾರ್ಕ್ ಆಗಿಬಿಟ್ಟಿದೆ ಸ್ಕಿನ್. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ನಾನು ಹಾಗೆ ಇವತ್ತೇನು ವ್ಲಾಗ್ ಮಾಡೋ ಐಡಿಯಾ ಇದ್ದಿದ್ದಿಲ್ಲ, ಇದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸರಿ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡಿದೆ. ಹೋಪ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.